ಬೇಡಿಕೆ ಬಿಸಿಯಲ್ಲಿರುವ ಜನರಿಗೆ ಒಂದಲ್ಲ ಎರಡಲ್ಲ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಸರ್ಕಾರ. ಉಚಿತ ವಿದ್ಯುತ್ ಬಳಕೆ ಮಾಡೋ ಗ್ರಾಹಕರಿಗೆ ಹಾಗೂ ಮದ್ಯಪ್ರಿಯರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ವಿದ್ಯುತ್ನ ಪ್ರತಿ ಯೂನಿಟ್ ಬಳಕೆಗೆ 40 ರಿಂದ 60 ಪೈಸೆವರೆಗೆ ಹೆಚ್ಚಳ ಮಾಡುವ ಪ್ರಸ್ತಾಪ ಮಾಡಲಾಗಿದೆ. ಆರ್ಥಿಕ ಹೊರೆಯಾಗ್ತಾ ಇದೆ ಅಂತ ಹೇಳಿ ಹೆಚ್ಚಳಕ್ಕೆ ಎಸ್ಕಾಂಗಳು ನಿರ್ಧರಿಸಿವೆ. ಈ ಬಗ್ಗೆ ಫೆಬ್ರವರಿ ಮೊದಲ ವಾರದಲ್ಲಿ ಸಾರ್ವಜನಿಕರ ಆಕ್ಷೇಪಣೆ ಅಭಿಪ್ರಾಯ ಸಂಗ್ರಹಕ್ಕೆ ಕೆಇಆರ್ಸಿ ನಿರ್ಧರಿಸಿದೆ. ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಸಂಬಂಧಿಸಿದ ವಿದ್ಯುತ್ ಶಕ್ತಿ ಇಲಾಖೆಯವರು ಬೆಲೆ ಏರಿಕೆಯ ಒಂದು ಬೇಡಿಕೆಯನ್ನು ಸರ್ಕಾರದ ಮತ್ತೆ ಕೆಇಆರ್ಸಿಯ ಮುಂದೆ ಇಟ್ಟಿರ್ತಕ್ಕಂಥದ್ದು. ವಿದ್ಯುತ್ ಶಕ್ತಿ ಬೆಲೆ ಅತ್ಯಂತ ಹೆಚ್ಚು ನಾವು ಈಗ ಪಡಿತಕ್ಕಂಥದ್ದು ಕೂಡ ನಮಗೆ ಇದನ್ನ ಸ್ವೀಕಾರ ಮಾಡೋದು ಕಷ್ಟ ಸಾಧ್ಯವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ 60 ರಿಂದ 70 ಪೈಸೆಗಳ ಒಂದು ಯೂನಿಟ್ಗೆ ಹೆಚ್ಚಳ ಮಾಡಿ ಅನ್ನುವಂತಹ ಬೇಡಿಕೆ ಎಸ್ಕಾಂ ವತಿಯಿಂದ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಮದ್ಯಪ್ರಿಯರಿಗೆ ಮತ್ತೆ ಶಾಕ್ ನೀಡಲು ಸರ್ಕಾರ ತಯಾರಿ ನಡೆಸಿದೆ. ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ತೆರಿಗೆಯನ್ನು ಶೇಕಡಾ 10% ಹೆಚ್ಚಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಪ್ರತಿ ಬಿಯರ್ ಬಾಟಲಿಯ ಮೇಲೆ 8 ರಿಂದ 10 ರೂಪಾಯಿ ಏರಿಕೆಯಾಗುವ ಸಾಧ್ಯತೆಗಳಿವೆ. ಬೆಂಗಳೂರಿನಲ್ಲಿ ಗತಕಾಲದ ವೈಭವವನ್ನ ಸಾರುವ ಡಬಲ್ ಡೆಕ್ಕರ್ ಬಸ್ಗಳನ್ನು ಮತ್ತೆ ರಸ್ತೆ ಮೇಲೆ ನೋಡುವ ದಿನಗಳು ಸನಿಹದಲ್ಲಿವೆ. ಒಂದು ಕಾಲದಲ್ಲಿ ಮಿಂಚಿ ಮರೆಯಾದ ಬಸ್ಗಳ ಆರಂಭಕ್ಕೆ ಟೆಂಡರ್ ಕರೆಯಲು ಬಿಎಂಟಿಸಿ ಮುಂದಾಗಿದೆ. ಮೊದಲ ಹಂತದಲ್ಲಿ 10 ಡಬಲ್ ಡೆಕ್ಕರ್ ಬಸ್ ಖರೀದಿಸಿ ಸಿಟಿ ಹಾಗೂ ಔಟರ್ ರಿಂಗ್ ರೋಡ್ನಲ್ಲಿ ಪ್ರಾಯೋಗಿಕವಾಗಿ ಸಂಚಾರ ನಡೆಸಲಾಗುತ್ತೆ. ಸಿಲಿಕಾನ್ ಸಿಟಿಯ ರಸ್ತೆ ಟ್ರಾಫಿಕ್ ವ್ಯವಸ್ಥೆಗೆ ಹೊಂದಿಕೊಂಡರೆ ಹೆಚ್ಚು ಬಸ್ ಖರೀದಿಗೆ ನಿರ್ಧರಿಸಲಾಗಿದೆ. ಟೆಂಡರ್ ಪ್ರಾಸೆಸ್ನಲ್ಲಿ ನಾವು ತೊಡಗಿಸ್ಕೊಂಡು 10 ಬಸ್ಸಸ್ಗಳಿಗೆ 10 ಡಬಲ್ ಡೆಕ್ಕರ್ ಬಸ್ಸಸ್ಗಳದ್ದು ಟೆಂಡರನ್ನು ಬೇಗ ತಗೊಂಡು ನಾವು ಆ ಟೆಂಡರನ್ನು ಡೆಸಿಷನ್ಸ್ ಮೇರೆಗೆ ನಾವು ಏನೇ ಇದ್ರೂ ನಿಮಗೆ ಹೇಳಬೇಕಾಗುತ್ತದೆ. ಈ ಹಂತದಲ್ಲಿ ಟೆಂಡರ್ ಕರೆಯುವಂಥ ಪ್ರಿಪ್ರೇಷನ್ ಸ್ಟೇಜ್ನಲ್ಲಿ ಯಾವುದೇ ರೀತಿಯ ಅನಿಸಿಕೆಗಳನ್ನು ಹೇಳಕ್ಕೆ ಬರೋದಿಲ್ಲ. ಸಿಂಗಲ್ ಟೆಂಡರ್ ಅಷ್ಟೇ ಬಂದಿದ್ದರು. ಈಗ ನಾವು ವಿ ಆರ್ ಕಾಲಿಂಗ್ ಫಾರ್ ಅನದರ್ ಟೆಂಡರ್. ಇನ್ ದಟ್ ಟೆಂಡರ್ಸ್ ಕೆಲವು ಪ್ರೀಬಿಡ್ ಕಂಡೀಷನ್ಸ್ಗಳನ್ನೆಲ್ಲ ಚೇಂಜಸ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ದಟ್ ವಿ ಕ್ಯಾನ್ ಹ್ಯಾವ್ ಮೋರ್ ನಂಬರ್ ಆಫ್ ಪ್ಲೇಯರ್ಸ್. ಸೊ ಜಾಸ್ತಿ ಟೆಂಡರ್ ಪಾರ್ಟಿಸಿಪೇಷನ್ ಆಗಲಿ, ಅವ್ರಿಗೆ ಇರ್ತಕ್ಕಂಥ ಅನಿಸಿಕೆಗಳು ಅದನ್ನು ಕಂಡೀಷನ್ಸ್ಗಳನ್ನು ಏನಾದರೂ ಚೇಂಜ್ ಮಾಡಲಿಕ್ಕೆ ರಿಕ್ವೆಸ್ಟ್ ಇದೆಯಾ ಅಂತೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.